ಟೈರ್ ಹೊಡೆದೋಯ್ತು ಲಿಫ್ಟ್ ಆಕ್ಸಲ್ದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮ ಮತ್ತೊಂದು ಉಳ್ಳಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಾವಿವಾಗ ಎಲ್ಲಿಪ್ಪ ಇದ್ದೀವಿ ಅಂದರೆ ರಾಯಚೂರಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ತಾ ಇದ್ದೀವಿ. ನಮ್ಮ ಪರ್ಮನೆಂಟ್ ಬಂಕಲ್ಲಿ ಈ ರೂಟ್ ಬಂದರೆ ಇಲ್ಲೇ ಫುಲ್ ಮಾಡ್ಕೊಂಡು ಹೋಗೋದು. ಯಾಕಂದರೆ ಆಂಧ್ರ ಮಹಾರಾಷ್ಟ್ರ ರೇಟ್ ಜಾಸ್ತಿ ಅಲ್ವಾ, ಅದಕ್ಕೆ ಕರ್ನಾಟಕದಲ್ಲಿ ಫುಲ್ ಮಾಡ್ಕೊಂಡು ಹೋಗ್ತೀವಿ. ಕೆನರಾ ಬ್ಯಾಂಕ್ ಏನೋ ಸರ್ವರ್ ಪ್ರಾಬ್ಲಮ್ ಇದೆ, ಪೇಮೆಂಟ್ ಆಗ್ತಾ ಇಲ್ಲ. ಏನು ಮಾಡೋದು ಈಗ ನೋಡಿ, ಇಲ್ಲೇ ಮಲ್ಕೋಬೇಕು. ಮೇಂಟೆನೆನ್ಸ್ ಆ್ಯಕ್ಟಿವಿಟಿಗೆ ಸರ್ವರ್ ಏನೋ ಆಫ್ ಮಾಡಿದ್ದಂಗೆ ಇದ್ದಾರೆ. ಕಾರ್ಡು ವರ್ಕ್ ಆಗ್ತಾ ಇಲ್ಲ, ಫೋನ್ಪೇ ವರ್ಕ್ ಆಗ್ತಾ ಇಲ್ಲ, ಮತ್ತು ನೆಟ್ ಬ್ಯಾಂಕಿಂಗು ವರ್ಕ್ ಆಗ್ತಾ ಇಲ್ಲ, ಯಾವುದು ವರ್ಕ್ ಆಗ್ತಾ ಇಲ್ಲ. ಇಲ್ಲೇ ಮಲಗಬೇಕೀಗ ಪೆಟ್ರೋಲ್ ಬಂಕಲ್ಲಿ ವರ್ಕ್ ಆಗೋ ತನಕ. 627 ಕಿಲೋಮೀಟರ್ ಓಡಿದೆ. ಡೀಸೆಲ್ ಎಷ್ಟು ಫುಲ್ ಆಯ್ತಪ್ಪ ಅಂದರೆ 158 ಲೀಟ್ರು 75 ಪಾಯಿಂಟು. ಮೈಲೇಜ್ ಎಷ್ಟು ಬಂದಿದೆಯಪ್ಪ ಅಂದರೆ 3.9 ಬಂದಿದೆ ನೋಡಿ, 3.9 ಬಂದಿದೆ. ಪರವಾಗಿಲ್ಲ, ಮೈಲೇಜ್ ಇಂಪ್ರೂವ್ ಆಗೈತೆ ರವಿ. ಅಲ್ಲಿ ಬೇರೆ ಅಲ್ಲಿ ರೋಡ್ ಎಲ್ಲ ಕಿತ್ತಾಕೋರು, ಕಚಡ ರೋಡ್, ಇಲ್ಲ ಅಂದ್ರೆ 4 ಮೇಲೆ ಬಂದಿರೋದು. 3.94 ಬಂದಿದೆ. ಅಲ್ಲಿ ರೋಡು ಕಿತ್ತಾಕಿ ರೋಡ್ ಕೆಲಸ ಮಾಡ್ತಾ ಇದಾರಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಹೋಗೈತೆ. ಇಲ್ಲ ಅಂದಿದ್ರೆ ಅದೇ ಎಲ್ಲ ಇನ್ನೊಂದು ಸ್ಪೀಡ್ ಬ್ರೇಕರ್ ಜಾಸ್ತಿ ಅಲ್ಲ, 4 ಮೇಲೆ ಬಂದಿರೋದು ನಿಜವಾಗ್ಲು. ಮೈಲೇಜ್ 25 ಟನ್ಗೆ ಅಲ್ಲಿ ಒಂದು 180 ಕಿಲೋಮೀಟರ್ MT ಬಂದಿದ್ವಿ. ಪರವಾಗಿಲ್ಲ, ಟ್ಯಾಪಿಡ್ ಟೈಮಿಂಗ್ ಸೆಟ್ ಮಾಡಿಸಿದ್ಮೇಲೆ ಮೈಲೇಜ್ ಇಂಪ್ರೂವ್ ಆಗೈತೆ. ಈಗ ಹೋಗ್ತೀವಲ್ಲ ಗೊತ್ತಾಗುತ್ತೆ ಬಾ ಹೆಂಗೆ ಅಂತ. ಮುಂದೆ ಈ ಟ್ರಿಪ್ ಹೋಗಿ ಬಂದ್ರೆ 100% ಗೊತ್ತಾಗುತ್ತೆ ಏನು ಎತ್ತ ಅಂತ. 6 ಗಂಟೆಗೆ ಕರೆಕ್ಟಾಗೆ ಸರ್ವರ್ ಇಶ್ಯೂ ಇದ್ದು ಸರಿ ಹೋಯ್ತು. ಪೇಮೆಂಟ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಈಗ ಬನ್ನಿ ಹೊರಡೋಣ. ಪೆಟ್ರೋಲ್ ಬಂಕಿಂದ ಸೀದಾ ಈಗ ನಾನ್ ಸ್ಟಾಪ್ ಹೈದರಾಬಾದ್ ಕಡೆ. ಇಲ್ಲಿಗೆ ಕರ್ನಾಟಕ ಎಂಡ್ ನೆಕ್ಸ್ಟ್ ತೆಲಂಗಾಣ ಸ್ಟಾರ್ಟ್ ಆಗ್ತದೆ. ಇದು ಬ್ರಿಡ್ಜ್ಗಿಂತ ಆಚೆ. ಮಾರ್ನಿಂಗು ಸನ್ರೈಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಬಹಳ ಸಖತ್ತಾಗಿದೆ. ನಾವಿವಾಗ ತೆಲಂಗಾಣ ಬಾರ್ಡ್ರ್ ಪಾಸ್ ಆಗಿ ಮುಂದೆ ಹೋಗ್ತಾ ಇದ್ದೀವಿ. ತರಕಾರಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬಂದ್ವಿ. ಅಲ್ಲಿ ರಾಯಚೂರ್ ಹತ್ರ ಹಿಂದಗಡೆ ಇದ್ವು. ಅರ್ಲಿ ಮಾರ್ನಿಂಗು ಓಪನ್ ಆಗಿರಲಿಲ್ಲ. ಮುಂದೆ ಎಲ್ಲಾದರೂ ಒಳ್ಳೆ ತರಕಾರಿ ತಗೋಬೇಕು. ರಾಯಚೂರಲ್ಲಿ ತರಕಾರಿ ಶಾಪ್ಸ್ ಓಪನ್ ಇರಲಿಲ್ಲ, ಇಲ್ಲಿ ಮತ್ಕಲಲ್ಲಿ ಓಪನ್ ಇದ್ದಾವೆ. ತರಕಾರಿ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಒಳ್ಳೆ ತರಕಾರಿ ಎಲ್ಲ ತಗೊಂಡೆ, ಹೋಗೋಣ. ಈಗ ತರಕಾರಿ ಎಲ್ಲ ತಗೊಬಂದದ್ದು. ಈಗ ಎಲ್ಲ ಬುಟ್ಟಿಗಳು ಹಾಕಬೇಕೀಗ. ಇಲ್ಲಿ ಕರ್ನಾಟಕಕ್ಕಿಂತ ಆಚೆಗೆ ಊಟ ಎಲ್ಲ ಸರಿ ಇರುವುದಿಲ್ಲಲ್ಲ, ಅದಕ್ಕೆ ರೈತರು ನೋಡಿ ಭತ್ತನ ಎಲ್ಲ ರೋಡಲ್ಲೇ ಹಾಕಿ ಒಣಗಿಸ್ತಾ ಇದ್ದಾರೆ. ಇಲ್ಲಿ ಟೋಲ್ ಗೇಟ್ ಕ್ಲೋಸ್ ಆಗಿದೆ, ಇನ್ನೂ ಓಪನ್ ಆಗಿಲ್ಲ. ಹೊಸದೇನೆ ಟೋಲ್ ಗೇಟ್ ಮಾಡಿರೋದು. ಎಲ್ಲ ಬದಿ ಇಲ್ಲಿ ಟ್ರ್ಯಾಕ್ಟರ್ ಗಿಕ್ಟರ್ ತಂತದ್ದು ಹಾಕಿದ್ರು ಅಕ್ಕಿ ಎಲ್ಲ. ಇಲ್ಲಿ ನಮ್ಮೂರ್ಗಿಂತ ಸ್ವಲ್ಪ ಡಿಫ್ರೆಂಟ್ ಟೈಪ್ ಅಕ್ಕಿ ಅಪ್ಪ, ಎಲ್ಲ ಉದ್ದ ಇತ್ತು ಅಕ್ಕಿ. ಎಂತ ಬಾಸುಮತಿ ಟೈಪ್ ಭತ್ತ. ಇದು ಭತ್ತ ಒಂಚೂರು ಮಿಸ್ ಆಯ್ತಾ? ಭತ್ತ ನಾವು ಅನ್ನ ಮಾಡ್ತೀವಲ್ಲ ಅದು, ಇದರಲ್ಲಿ ಸಿಪ್ಪೆ ತೆಗೆದ್ರೆ ಅಕ್ಕಿ ಅಂತ ಚೂರು ಮಿಸ್ ಆಯ್ತು, ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡ್ರೆ. ಮಹಬೂಬ್ ನಗರ ಒಂದು 20 ಕಿಲೋಮೀಟರ್ ಹಿಂದೆ ಇದ್ದೀನಿ. ಗ್ರೀಸ್ ಓಡಿಸೋಣ ಅಂತ ನಿಲ್ಸಿದ್ದೀನಿ. ಓ ಟ್ರಿಪ್ ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ಗ್ರೀಸ್ ಓಡಿಸಿದ್ದು ಹಾಕಿದ್ದೀನಿ. ಗ್ರೀಸ್ ಓಡಿಸೋಕ್ಕೆ ತುಂಬ ಗಾಡಿಗಳಿದ್ದಾವೆ, ಲೇಟ್ ಮಾಡ್ತಾ ಇದ್ದಾರೆ. ಏನು ಮಾಡೋದು, ಓಡಿಸ್ಕೊಂಡೇ ಹೋಗ್ಬೇಕು, ಇಲ್ಲ ಅಂದರೆ ಆಗಲ್ಲ. ಪಿನ್ನೆಲ್ಲ ಹಾಳಾಗಿ ಹೋಗ್ಬಿಡ್ತವೆ. पिन सभी पोंछ के अच्छे से मार दो भाई, मट्टी रहता है. पिन पोंछ के मारो, थोड़ा अच्छा से बाहर आना. वो मट्टी है ना, अंदर चला जाएगा तो पिन जाम हो जाता है. थोड़ा अच्छा से बाहर आना अच्छा से. ಗಾಡಿಗೆ ಗ್ರೀಸ್ ಎಲ್ಲ ಹೊಡ್ಸಿದ್ದು ಕಂಪ್ಲೀಟ್ ಆಯಿತು. ಹಂಗೆ ಇಲ್ಲಿ ನೀರಿದ್ದಾವೆ, ಇಲ್ಲೇ ಎಲ್ಲ ಬ್ರಷ್ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ನಮ್ಮ ದಿನನಿತ್ಯದ ಕರ್ಮಾಚರಣೆಗಳೇನಿದೆ ಅವೆಲ್ಲ ಮುಗಿಸ್ಕೊಂಡು ಇಲ್ಲೊಂದು ಟೀ ಕುಡ್ಕೊಂಡು ಹೊರಡೋಣ ಇಲ್ಲಿಂದ. ಗೌತಮ್ಮ, ಟೀ ಎಲ್ಲ ಕುಡ್ದಿದ್ದಾಯ್ತು. ಟೀ ಕುಡಿಯೋ ಅಂದರೆ ಕುಡಿಯಲ್ಲ ಅಂತೀಯಾ? ಏನು ಮಾಡೋದು, ಅಭ್ಯಾಸ ಇಲ್ವಲ್ಲ ನಿನಗೆ. ಸರಿ ಆಯಿತು, ಹೊರಡೋಣ ಇಲ್ಲಿಂದ. ಈ ರೋಡಲ್ಲಿ ಏನಪ್ಪ ಪ್ರಾಬ್ಲಮ್ ಅಂದರೆ ಬೈಕ್ನವರು ಲೆಫ್ಟ್ ಸೈಡಿಂದಾನೇ ಓವರ್ಟೇಕ್ ಮಾಡ್ತಾರೆ. ರೈಟ್ ಸೈಡಲ್ಲಿ ಫುಲ್ ಜಾಗ ಬಿಟ್ಟಿರ್ತೀವಿ. ನಮ್ಮ ಸೈಡಲ್ಲಿ ನಾವು ಲೆಫ್ಟಲ್ಲಿ ಕರೆಕ್ಟಾಗಿ ಹೋಗ್ತಾ ಇರ್ತೀವಿ. ನೋಡಿ, ಕಾರನ್ನು ಮುಂದೆನೇ ಬಂದು ಎಳಿತಾನೆ. ಅದ್ ಏನ್ ಬುದ್ಧಿ ಕೊಟ್ಟವನ ದೇವ್ರು ಇವ್ರಿಗೆಲ್ಲ. ಸ್ವಲ್ಪ ಡಿಸ್ಟೆನ್ಸ್ ತಗೊಂಡು ಮುಂದೆ ಎಳಿಯಲ್ಲ, ನಮ್ಗೆ ಮೋಷನ್ ಕಟ್ ಮಾಡ್ತಾರೆ. ಅಯ್ಯೋ ದೇವ್ರೆ, ಸ್ವಲ್ಪ ದೊಡ್ಡ ಗಾಡಿಗಳು ಇರ್ತಾವೆ, ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ನಾವು ಎಷ್ಟಂತ ನೋಡೋಣ ಅಂದ್ರೆ
ರಾಂಗ್ ರೂಟ್ ಆಗದವ. ರಾಂಗ್ ರೋಡ್. ಅವ್ರಿಗೆ ಎಲ್ಲಿ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಿದ್ಯೋ ಗೊತ್ತಿಲ್ವೋ. ಇಷ್ಟು ರೈಟ್ ಸೈಡ್ ಅಲ್ಲಿ ಅಷ್ಟು ಜಾಗ ಇದೆ, ಎದುರಿಗೆ ಬರ್ತಾನೆ. ಒಟ್ಟಿಗೆ ನಮಗ್ ಮೋಷನ್ ಕಟ್ ಮಾಡ್ಬೇಕು, ತೊಂದ್ರೆ ಕೊಡ್ಬೇಕು. ವೆಲ್ಕಮ್ ಟು ಮಹಬೂಬ್ ನಗರ. ಇಲ್ಲಿಂದ ಮಹಬೂಬ್ ನಗರ ಸ್ಟಾರ್ಟ್ ಅಪ್. ಮಹಬೂಬ್ ನಗರ ಫಸ್ಟ್ ಟೈಮ್ ಅಲ್ಲ ಬರ್ತಾ ಇರೋದು. ಕರ್ನಾಟಕ ಬಿಟ್ಟೆ ಫಸ್ಟ್. ಕರ್ನಾಟಕದಾಗೆ ಬೆಂಗಳೂರಿಗೆ ಬಂದಿಲ್ಲ ನೀನು. ಇಲ್ಲಿಗೆಲ್ಲ ಯಾವಾಗ ಬರ್ಬೇಕು? ಈಗ ಬಂದಿನಲ್ಲ. ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿರೋದು. ಈಗ ಬಂದಿನಲ್ಲ. ಅದೇ ಈಗ ಫಸ್ಟ್ ಟೈಮ್. ಹೋಗಿ ಹೇಳ್ಕೋಬಹುದು ಊರಲ್ಲಿ ನಾನು ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ ಅಂತ. ವಿಡಿಯೋ ನೋಡ್ತಾ ಇರ್ತಾರಲ್ಲ, ಗೊತ್ತಾಗುತ್ತೆ ಊರಲ್ಲಿ. ಹೇಳೋದು ಬೇಡ, ವಿಡಿಯೋ ನೋಡಿ ಹೇಳೋದೇ ಬೇಕಾಗಿಲ್ಲ. ಎಲ್ಲೆಲ್ಲಿ ಓಡಾಡಿದ್ಯಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಬ್ರಿಡ್ಜ್ ಕೆಲಸ ಸ್ಟಾರ್ಟ್ ಆಯ್ತಾ? ಈಗ ವಾರಿಗೆ ಬ್ರಿಡ್ಜ್ ಈ ಸೈಡ್ ಇಷ್ಟು ದಿನ ಇರ್ಲಿಲ್ಲ ಮಾರೆ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಓಟ್ ಟ್ರಿಪ್ ಬಂದಾಗ್ಲೂ ಸ್ಟಾರ್ಟ್ ಆಗಿತ್ತು ಅನ್ಸುತ್ತೆ. ಏನೋ ಮಾಡ್ತಾರೆ, ಮಾಡ್ಲಿ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗಂಗೆ. ಯಾವ ಸೈಡ್ ಹೋಗ್ತಿ ಈ ಬ್ರಿಡ್ಜ್? ನಾವು ಸ್ಟ್ರೈಟ್ ಹೋಗ್ಬೇಕು. ಇದು ಎಲ್ಲಿಂದ ಎಲ್ಲಿ ಕನೆಕ್ಷನ್ ಆಗುತ್ತೆ ಗೊತ್ತಿಲ್ಲ. ಮೋಸ್ಟ್ಲಿ ಹಿಂಗೆ ಲೆಫ್ಟ್ ಹೋಗಿ ಹೈದರಾಬಾದ್ ರಿಂಗ್ ರೋಡ್ ಏನಂತ ಜಾಯಿನ್ ಆಗಂಗ್ ಮಾಡ್ತಾರ. ಶಾರ್ಟ್ ಕಟ್ ರೋಡು ಅಲ್ಲ, ಬೆಂಗಳೂರು ಹೈದರಾಬಾದ್ ಹೈವೇಗೆ ಗೊತ್ತಿಲ್ಲ ಎಲ್ಲಿ ಕನೆಕ್ಟಿವಿಟಿ ಇದೆ ಅಂತ. ರೋಡ್ ಕೆಲಸ ಅಂತೂ ಸ್ಟಾರ್ಟ್ ಆಗಿದೆ. ಇಲ್ಲಿಂದ 4 ಲೈನ್ ಸ್ಟಾರ್ಟ್ ಅದ. 4 ಲೈನ್ ಸ್ಟಾರ್ಟ್ ಅಲ್ಲ ಇಲ್ಲಿಂದ. ಇಲ್ಲ, ಇದು ಸ್ವಲ್ಪ ಸಿಟಿ ಇರೋದಕ್ಕಷ್ಟೇ ಇದು 4 ಲೈನ್ ಇರೋದು. ಇನ್ನು ಸ್ವಲ್ಪ ದೂರ ಆಮೇಲೆ ಸಿಂಗಲ್ ರೋಡ್, ಆಮೇಲೆ ಭೂತ್ಪುರ್ ಇಂದ 4 ಲೈನ್ ಸ್ಟಾರ್ಟ್ ಆಗುತ್ತೆ. ಹೈದರಾಬಾದ್ ಬೆಂಗಳೂರು ಹೈವೇ. ನಗರ ಸ್ವಲ್ಪ ಟ್ರಾಫಿಕ್ ಏರಿಯಾ. ಇಲ್ಲಿ ಮುಂದೆ ನಾವು ರೈಟ್ ಹೋಗ್ಬೇಕು. ನೈಟ್ ಅಲ್ಲಾದ್ರೆ ಜಡ್ಚರ್ಲ ಸಿಟಿ ಒಳಗಡೆ ಹೋಗ್ಬೋದಾಗಿತ್ತು ಹೈವೇಗೆ. ಇಲ್ಲಿ ರೈಟ್ ಹೋಗ್ಬೇಕು ಮುಂದೆ ಸರ್ಕಲ್ ಅಲ್ಲಿ ನಾವು. ಯಾಕಂದ್ರೆ ಡೇ ಟೈಮ್ ನೋ ಎಂಟ್ರಿ ಇದೆ, ಹೋಗಕ್ಕಾಗಲ್ಲ. ಬಸ್ ಹೋಗ್ತಾ ಇದೆಯಲ್ಲ, ಅಲ್ಲಿ ರೈಟ್ ಹೋಗ್ಬೇಕು ನಾವು. ಈ ಕಡೆ ನೋ ಎಂಟ್ರಿ. ಸ್ಟ್ರೈಟ್ ಹೋದ್ರೆ ನೋ ಎಂಟ್ರಿ. ಇಲ್ಲಿ ರೈಟ್ ಹೋದ್ರೆ ಭೂತ್ಪುರ್ ಹೋಗುತ್ತೆ. ಭೂತ್ಪುರ್ ಅಲ್ಲಿ ಹೋದ್ರೆ ನಾವು ಹೈದರಾಬಾದ್ ಬೆಂಗಳೂರು ಹೈವೇ ಜಾಯಿನ್ ಆಗ್ಬಿಡ್ತೀವಿ. 17 ಕಿಲೋಮೀಟರ್ ಇದೆ ನೋಡಿ ಜಡ್ಚರ್ಲ. 17 ಕಿಲೋಮೀಟರ್. ಈ ಆಟೋದವ್ರು ನೋಡು ಮಾರೆ ಎಷ್ಟು ಜಾಮ್ ಮಾಡಿ. ಎಲ್ಲ ಗ್ಯಾಪ್ ಸಿಗತ್ತೆ ಅನ್ನೋ ಹೋಗ್ತೀವಿ. ಎಳಿಯೋದು ನೋಡಿ ಎಲ್ಲಿಗೆ ಎಳಿತಾನೆ. ಇಲ್ಲಿಂದ ರೈಟ್ ಅಲ್ಲ, ಇಲ್ಲಿಂದ ರೈಟ್ ಭೂತ್ಪುರ್. ಸ್ಟ್ರೈಟ್ ಹೋದ್ರೆ ನೋ ಎಂಟ್ರಿ ನಮ್ಗೆ. ನೈಟ್ ಅಲ್ಲಿ ಆದ್ರೆ ಹೋಗ್ಬೋದು. ನೋ ಎಂಟ್ರಿ. ನೋಡು ಕಾರ್ನವ್ರು ಏನ್ ಸ್ಲೋನೇ ಮಾಡಲ್ಲ ಅಂತಾರೆ. ಏನ್ ಮಾಡೋದು, ನಮ್ಮವು ದೊಡ್ಡ ಗಾಡಿಗಳು ಏನೋ ಪ್ರಾಬ್ಲಮ್ ಆದ್ರೆ ನಮ್ ತಲೆ ಮೇಲೆನೆ ಹಾಕ್ತಾರೆ, ಅವ್ರದೇ ತಪ್ಪಿದ್ರು. ಕಾನೂನೆಲ್ಲ ಚೇಂಜ್ ಮಾಡ್ಬೇಕು. ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಅನುಭವಿಸಂಗೆ. ಡ್ಯಾಶ್ ಕ್ಯಾಮ್ ರೆಕಾರ್ಡ್ ಆದ್ರೆ ಅವ್ರದೇ ತಪ್ಪಿದ್ದಂಗೆ ಗೊತ್ತಾದ್ರೆ ಎಲ್ಲ ದೊಡ್ಡ ಗಾಡಿ ಅವ್ರ ಮೇಲೆ ಹಾಕ್ತಾರೆ. ಹೌದಾ? ಅಲ್ಲ ಅದ್ರ ಕರೆಕ್ಟ್ ಅವರೇ ಅಲ್ಲ, ಇದುವರೆಗೆ ಹೋಗಿಲ್ಲ ಎಂದು ಕೋರ್ಟಿಗೆ. ನಾವು ಹೋದ್ರೆ ಗೊತ್ತಾಗುತ್ತೆ. ಹೋಗೋದ್ ಬೇಡ. ಯಾಕಪ್ಪ ಹೋಗ್ಬೇಕು ಕೋರ್ಟ್ಗೆ? ಮಾಡೋ ಕೆಲಸ ಬಿಟ್ಬಿಟ್ಟು ದೇವ್ರ ದಯೆಯಿಂದ ಆ ಥರ ಎಲ್ಲ ಆಗೋದು ಬೇಡ. ಭೂತ್ಪುರ್ ಟ್ರಾಫಿಕ್. ಈ ರೋಡ್ ಯಾವಾಗ್ಲೂ ಟ್ರಾಫಿಕ್ ಮರ. ನೈಟ್ ಅಲ್ಲಿ ಮಾತ್ರ ಫ್ರೀ ಇರುತ್ತೆ. ಬೇಜಾನ್ ಸಿಕ್ಕಾಬಿಟ್ಟೆ ಓಡಾಡ್ಬಿಟ್ಟಿದೀವಿ. ಇದೊಂಥರ ಬೆಂಗಳೂರು ಗಲ್ಲಿ ಆದಂಗ ಆಗ್ಬಿಡೈತೆ ನಮ್ಗೆ. ತುಮಕೂರು ಬೆಂಗಳೂರು ಗಲ್ಲಿಗಳು ಹೆಂಗ್ ಗೊತ್ತೋ ಹಂಗಾಗ್ಬಿಡೈತೆ ಈ ರೋಡ್ಗಳು. ನೋಡಿ ಹೆಲ್ಮೆಟ್ ಇಲ್ಲ, ಏನಿಲ್ಲ. 3 ಜನ ಟ್ರಿಬಲ್ ರೈಡ್. ಯಾರು ಕೇಳಲ್ಲ. ನಮ್ ಬೆಂಗಳೂರಲ್ಲಿ ಹೆಲ್ಮೆಟ್ ಇದ್ದೆ ಹೊರಗ್ ಬಂದ್ರೆ ಮುಗೀತು, ಬಿತ್ತು ಅಂತಲೇ ಫೈನು. ನೋಡು ಹೆಂಗ್ ಮಾಡ್ತಾನೆ ಅಂತ ಆಟೋದವನು. ತಪ್ಪೇ ಕಂಡಿರಲ್ಲ ಅದೇ ಹೆಲ್ಮೆಟ್ ಅವ್ರದ್ದು. ಟೋಪಿನ ಅವ್ರು ಬಿಸ್ಲುಗ್ ಹಾಕಿರೋದು ಮರೆ ಟೋಪಿ. ಗೊತ್ತಿತ್ತ ಅದ ಅವ್ರಿಗೆ ಅದೇ ಹೆಲ್ಮೆಟ್ ಅಂದೆ. ಬಿಸ್ಲುಗೆ ಧೂಳಿಗೆ ಹಾಕಿರ್ತಾರೆ ಟೋಪಿ. ಟೋಪಿನಾಗೆಲ್ಲ ಸೇಫ್ಟಿ ಇರಂಗಿದ್ರೆ ಎಲ್ಲಾರು ಹಾಕೊಳ್ಳೋರು. ಟೋಪಿನಾಗ ಏನ್ ಸೇಫ್ಟಿ ಇದೆ ಮಾರೆ? ಇಲ್ಲ ಧೂಳು ಕೂತ್ಕೊಳ್ಳೋದು, ಇಲ್ಲ ಬಿಸಿಲು ಅವಾಯ್ಡ್ ಮಾಡ್ಬೋದು ಅಷ್ಟೇ.
ಮುಂದೆ ಬ್ರಿಡ್ಜ್ ಕಾಣುತ್ತಲ್ಲ ತಮ್ಮ ಕಣ ಹೈದರಾಬಾದ್ ಬೆಂಗಳೂರು ಹೈವೇ. ಹೈದರಾಬಾದ್ ಬೆಂಗಳೂರು ಹೈವೇನಾ? ನಾವು ಬೆಂಗಳೂರಿಂದ ಮತ್ತೆ ಇದೇ ಹೈವೇ ಆ ರೋಡಲ್ಲೇ ಬರ್ತಾ ಇದ್ದಿದ್ದು. ಅಲ್ಲಿ ಇದರಿಂದ ಬಂದಿದ್ರು ನಾವು ಮಡಕ್ಶಿರ ಬಂದ್ಬಿಟ್ಟು ಪೆನ್ಗೊಂಡ ಬಂದಿದ್ರು ಇದೇ ರೋಡಲ್ಲೇ ಬರ್ತಾ ಇದ್ದಿದ್ದು. ಎಲ್ಲ ಖರ್ಚು ಜಾಸ್ತಿ ಬರ್ತೈತೆ, ಟೋಲ್ ಗೇಟ್ ಎಲ್ಲ ಜಾಸ್ತಿ. ಯಾಕೆ ಅಂತ ಈ ರೋಡಲ್ಲಿ ಇದು ರೋಡ್ ಚೆನ್ನಾಗಿದೆ. ಅದೇ ಭೂಕುಂಭ ಕ್ರಾಸ್ ಇಂದ ಸ್ವಲ್ಪ ರಾಯಚೂರು ತನಕ ಸ್ಪೀಡ್ ಬ್ರೇಕರ್ ಜಾಸ್ತಿ. ಇವಾಗ ರೋಡ್ ಕೆಲಸ ನಡೀತಾ ಇದೆ. ರಾತ್ರಿ ನೀವು ಬ್ಲಾಗೇ ಮಾಡಿಲ್ಲ, ರೋಡಲ್ಲಿ ಆರಾಮಾಗಿ ಮಾಡ್ಬೋದಾಯ್ತು. ರೋಡೆಲ್ಲ ಹಾಳಾಗಿತ್ತು ರೋಡು. ನಾನು ನಿದ್ದೆ ಮಾಡ್ತೀನಿ. ನಾನು ನಿದ್ದೆ ಮಾಡ್ತಾ ಇದ್ದೆ. ನೀನ್ ನಿದ್ದೆ ಮಾಡ್ತಾ ಇದ್ದ? ರವಿ ಒಬ್ಬನೇ ಬಂದಿದ್ದಾನೆ. ಏನಾದ್ರು ಟಿಫನ್ ಮಾಡ್ಬೋದಾಗಿತ್ತು. ರವಿ ಮಲಗಿದ್ದಾನೆ, ಮಲಗಲಿ ಪಾಪ. ರಾತ್ರಿ ಎಲ್ಲ ಗಾಡಿ ಓಡಿಸಿದ್ದಾನೆ. 11 ಗಂಟೆಯಿಂದ 4 ಗಂಟೆ ತನಕ ಗಾಡಿ ಓಡಿಸಿದ್ದಾನೆ. ಮಲ್ಕೊಂಡು ಅವ್ನು ಎದ್ದ ಮೇಲೆ ಏನಾದ್ರು ಮಾಡೋಣ, ತಿನ್ಕೊಂಡು ಹೋಗ್ತಾ ಇರೋಣ. ಅಷ್ಟೊತ್ತಿಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ, ಟೈರು ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ನಿಲ್ಸ್ಕೊಂಡು ಏನಾದ್ರು ಅಡುಗೆ ಮಾಡ್ಬೋದು. ನೋಡೋಣ, ಇಲ್ಲ ಏನಾದ್ರು ಲೈಟಾಗಿ ತಿನ್ಕೊಳ್ಳೋದಾದ್ರೆ ಹೋಟ್ಲಲ್ಲಿ ತಿನ್ಕೊಳ್ಳೋಣ. ಹಸಿವಾಗ್ಲಿಲ್ಲ ಅಂದ್ರೆ ಹೋಗ್ತಾ ಇರೋಣ. ನಿನ್ಗೇನಾದ್ರು ಹಸಿವಾದ್ರೆ ಹೇಳು ತಮ್ಮ, ನಿಲ್ಸ್ಬಿಟ್ಟು ಏನಾದ್ರು ತಿನ್ಕೊಳ್ಳೋಣ. 1 ಗಂಟೆಗೆ ಶಾದ್ ನಗರ್ ಟೋಲ್ ಹತ್ರ ಬಂದಿದ್ದೀನಿ. ಇಲ್ಲಿ ಡಾಬಾದಲ್ಲಿ ಹಾಕಿದ್ದೀನಿ. ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ಯಾಕಂದರೆ ಮುಂದೆ ಎಲ್ಲೂ ಹೈದರಾಬಾದ್ ರಿಂಗ್ ರೋಡ್, ಇಲ್ಲಿಂದ ಬಿಟ್ಟರೆ ಹೈದರಾಬಾದ್ ರಿಂಗ್ ರೋಡ್ ತನಕ ಎಲ್ಲೂ ಜಾಗ ಇಲ್ಲ ನಿಲ್ಸೋಕ್ಕೆ ಗಾಡಿನ. ಮತ್ತು ಹೈದರಾಬಾದ್ ರಿಂಗ್ ರೋಡಲ್ಲೂ ಅಷ್ಟೇ ಎಲ್ಲೂ ನಿಲ್ಸೋಕ್ಕಾಗಲ್ಲ. ಎಮರ್ಜೆನ್ಸಿ ಇದ್ದರೆ ಮಾತ್ರ ಲೆಫ್ಟ್ ಸೈಡಲ್ಲಿ ನಿಲ್ಲಿಸ್ಬೋದು. ಅದಕ್ಕೋಸ್ಕರ ಇಲ್ಲೇ ಏನಾದರೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊರಡೋಣ ಒಂದೇ ಸತಿ ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದ್ದೀನಿ. ಸಾಂಬಾರು ಮಾಡಲಿಕ್ಕೆ ಇವತ್ತು ಏನಪ್ಪ ಸಾಂಬಾರು ಅಂದರೆ ಗೋರಿಕಾಯಿ ಸಾಂಬಾರು ಮಾಡಲಿಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕೋಕ್ಕೆ ಏನೇನಪ್ಪ ಹಾಕ್ಕೊಂಡೆ ಅಂದರೆ ಫಸ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಆಮೇಲೆ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಂಡ್ವಿ, ಈರುಳ್ಳಿ ಹಾಕ್ಕೊಂಡ್ವಿ, ಟೊಮೊಟೊ ಹಾಕ್ಕೊಂಡ್ವಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದ್ದಾವೆ. ಗೋರಿಕಾಯಿ ಹಾಕ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಸಿಂಪಲಾಗಿ ಎರಡು ಬದನೆಕಾಯಿ ಹಾಕಿದ್ದೀನಿ ಕಟ್ ಮಾಡಿ. ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರು, ಮಿರ್ಚಿ ಪೌಡ್ರು, ಸ್ವಲ್ಪ ಅರಿಶಿನ ಪೌಡ್ರು, ಗರಂ ಮಸಾಲ ಪೌಡ್ರು, ಸಾಂಬಾರ್ ಪೌಡ್ರ್ ಎಲ್ಲ ತೊಗೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಸಾಂಬಾರ್ ರೆಡಿ ಆಯಿತು. ಗೋರಿಕಾಯಿದ್ದು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಫೈನಲ್ ಟಚ್ ಅಪ್. ಫೈನಲ್ ಆಗಿ ಅನ್ನ ಸಾಂಬಾರು ರೆಡಿ ಆಯಿತು. ಗೋರಿಕಾಯಿ ಸಾಂಬಾರು, ರೈಸು. ನಮ್ಮ ರವಿ ಇವತ್ತು ಎಲ್ಲರಿಗೂ ಬಡಿಸ್ತಾ ಇದ್ದಾನೆ. ಅವನೇ ಬಟ್ಟ ಇವಾಗ ಸರ್ವರ್ ರವಿ. ಸಾಂಬಾರು ಹಾಕ್ಕೊಳ್ಳೋ ಗೌತಮ್, ಏನು ನೋಡ್ತೀಯ? ಹಾಕ್ಕೊಂಡು ಊಟ ಮಾಡ್ತಾ ಇರೋ, ಯಾರು ಕೇಳಲ್ಲ ನಿನ್ನ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹೊಟ್ಟೆ ತುಂಬ ಊಟ ಮಾಡು ಮತ್ತಮ್ಮ. ಬಿಸಿ ಬಿಸಿ ಐತೆ. ಫಸ್ಟ್ ನೀನು ಹೇಳು ಗೌತಮ್, ಹೆಂಗಿದೆ ಮೀನು ಸಾರಿಲ್ಲ ಇಲ್ಲಿ? ಮಾಡೋದೇ ಇಲ್ವಾ? ಅಪರೂಪನಾ? ತರಕಾರಿ ಸಾಂಬಾರ ಅಲ್ಲ, ಆ ಕಡೆ ಎಲ್ಲ ಜಾಸ್ತಿ ಮೀನಲ್ವಾ, ಅದಕ್ಕೆ ಕೇಳೋದು ನಾವು. ಮೀನು ಅಂತ ನಿನ್ನ ಅಷ್ಟೇ, ಇನ್ನೇನಿಲ್ಲ, ಬೇಜಾರು ಮಾಡ್ಕೋಬೇಡ. ಆ ಕಡೆ ಎಲ್ಲ ಮೀನು ಜಾಸ್ತಿ ಅಲ್ವಾ, ಅದಕ್ಕೆ. ರವಿ ಹೆಂಗಿದ್ಯಪ್ಪ ಸಾಂಬಾರು? ಮನೆಗೆ ಮಾಡ್ದಂಗಿದ್ಯೇನೋ? ಈ ತರ ಸಾಂಬಾರು ವೆರೈಟಿದ ಗೋರಿಕಾಯಿ ಪಲ್ಯ ಮಾಡ್ರ ನಮ್ಮ ಮನೆಗೆ. ಸಾಂಬಾರ್ ಇದೆ ಫಸ್ಟ್. ಸಾಂಬಾರು ಮಾಡ್ತೀವಿ, ನಾವೆಲ್ಲ ಮಾಡ್ತೀವಿ. ದೋಸೆ ಮಾಡ್ಬೇಕಲ್ಲ, ಇದಕ್ಕೆ ಪಲ್ಯ ಮಾಡ್ಬಿಟ್ಟು ಸಖತ್ತಾಗಿರುತ್ತೆ. ಇದಿರೋ ನೆಕ್ಸ್ಟ್ ಟ್ರಿಪ್ ಹೋದಾಗ ದೋಸೆ ಹೆಂಚು ತೊಗೊಂಬರೋಣ, ಅಕ್ಕಿನ ಮಿಲ್ ಮಾಡಿಸ್ಕೊಂಬರೋಣ, ಪೌಡ್ರು, ನೀರು ದೋಸೆ ಮಾಡಿಬಿಡೋಣ. ನೆಕ್ಸ್ಟ್ ಟ್ರಿಪ್ ಬರುವಾಗ ಒಂದು ಹೊಸದು ಡಿ-ಮಾರ್ಟ್ಗೆ ಹೋಗ್ಬಿಟ್ಟು ದೋಸೆ ಹೆಂಚು ತಗೊಳ್ಳೋಣ. ಗೋರಿಕಾಯಿ ಸಾಂಬಾರು ಸೂಪರಾ? ಹೆಂಗೈತೆ ಅಂದರೆ ವೆರೈಟಿ. ನಮ್ಮ ಮನೆಗೆ ಇದೆ ಫಸ್ಟ್ ಮಾಡಿರೋದು. ನಮ್ಮ ಮನೆಗೆಲ್ಲ ಪಲ್ಯ ಜಾಸ್ತಿ. ನಾವು ಪಲ್ಯನೇ ಮಾಡ್ತೀವಿ ಮನೆಗೆ. ಇಲ್ಲಿ ಚೆನ್ನಾಗಿತ್ತಲ್ಲ ಫ್ರೆಶ್, ಬೆಳಿಗ್ಗೆ ಅದೇ ಅದಕ್ಕೆ ತಗೊಂಬಂದೆ. ಸೂಪರ್. ಯಾವ್ದು ಲಾರಿ ಅದು ಕಾರಿ ಕೂತಿತ್ತು, ಈಗ ರೋಡ್ ಬ್ಲಾಕ್ ಆಯ್ತು ಅದರಿಂದ. ಈಗ
ಊಟ ಮಾಡಿ ಶಾದ್ನಗರ್ ಟೋಲ್ ಇಂದ ಬಿಟ್ಟವರು ಹೈದರಾಬಾದ್ ನೆಹರು ರಿಂಗ್ ರೋಡ್ ಔಟರ್ ರಿಂಗ್ ರೋಡಿಗೆ ಬಂದಿದ್ದೀವಿ. 2:20ಕ್ಕೆ ಇಲ್ಲಿಂದ ರವಿದು ಡ್ಯೂಟಿ ಎಲ್ಲಿ ತನಕ? ಮೆಡ್ಚಲ್ ತನಕ. ಮೆಡ್ಚಲಿಂದ ಮತ್ತೆ ನನ್ನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ನಾಗ್ಪುರ್ ಹೈವೇಗೆ. ಹೈದರಾಬಾದ್ ರಿಂಗ್ ರೋಡ್ ಎಂಡಿಂಗ್ ಅಲ್ಲಿ ಇದ್ದೀವಿ. ಮೆಡ್ಚಲ್ಗೆ ಇಲ್ಲಿ ಎಕ್ಸಿಟ್ ಆಗ್ತಾ ಇದೀವಿ. ಎಕ್ಸಿಟ್ ಆದ್ಮೇಲೆ ಮೆಡ್ಚಲ್ ಮುಂದೆ 6ನೇ ನಂಬರ್ ಅಲ್ಲಿ ಎಕ್ಸಿಟ್ ಆಗಬೇಕು. ನಾವು ಹೊರಡೋಣ ಇಲ್ಲಿಂದ. ರವಿದು ಡ್ಯೂಟಿ ಮುಗೀತು. ಇನ್ನು ನೈಟ್ ಡ್ಯೂಟಿ 10 ಗಂಟೆ ತನಕ ನಮ್ದು ಡ್ಯೂಟಿ. ಹೋಗೋಣ. ಎಷ್ಟು ಬೇಕು ರವಿ? ನಾ ರಾಯಚೂರಿಂದ ನಾನ್ ಬಂದೆ 200 ಕಿಲೋಮೀಟರ್, 220 ಕಿಲೋಮೀಟರ್ ಏನೋ. ಈಗ ನೀನೊಂದ್ 80 ಕಿಲೋಮೀಟರ್ ಹೊಡಿಯ. ನನ್ಗೊಂದ್ 2 ಅವರ್ ರೆಸ್ಟ್ ಸಿಕ್ಕೈತೆ. ಮತ್ತೆ ನಾನು ಇಲ್ಲಿಂದ ಇನ್ನೊಂದು 200 ಕಿಲೋಮೀಟರ್ ಓಡಿಸಿದ್ರೆ ನೈಟ್ ನೀನೊಂದು 200-250 ಕಿಲೋಮೀಟರ್ ರೆಸ್ಟ್ ಮಾಡಿ ಓಡಿಸ್ಬೇಕು. ನಾಗ್ಪುರ್ ರೋಡ್ಗೆ ಎಂಟ್ರಿ ಗೌತಮ್. ಟೈರ್ ಹೊಡೆದೋಯ್ತು. ಲಿಫ್ಟ್ ಆಕ್ಸಲ್ದು ಬಿಚ್ಬಿಟ್ಟು ಸ್ಟೆಪ್ನಿ ಚೇಂಜ್ ಮಾಡ್ಕೊಳ್ಳೋಣ. ಟೈರ್ ಬಿಚ್ಚೋದು ಮೆಷಿನ್ ನೋಡಿ, ಇದು ಮ್ಯಾನ್ಯುಯಲ್ ಮೆಷಿನ್. ಇದು ಹಾಕ್ಬಿಟ್ಟು 33 ಸೈಜ್ ವೀಲ್ಸ್ ಬಂದ್ರು. ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಿರ್ಗಿಸಿದ್ರೆ ಆರಾಮಾಗಿ ಲೂಸ್ ಆಗ್ಬಿಡುತ್ತೆ ಈಸಿಯಾಗಿ, ಎಷ್ಟೇ ಟೈಟ್ ಇದ್ರು. ಗಾಡಿ ಮಧ್ಯೆ ರೋಡಿಗೆ ನಿಂತಿತ್ತು. ಸ್ವಲ್ಪ ಗಾಡಿ ರಶ್. ಏನಾಯ್ತು? ಸ್ಟಾರ್ಟ್ ಆಗ್ತಿರೋಣ. ಅದು ಒಂಟಕ್ಕೆ ಬಿದ್ದಿತ್ತಪ್ಪ. ಇವಾಗ ಎಲ್ಲಪ್ಪ ಇದ್ದೀವಿ ಅಂದ್ರೆ ನಿರ್ಮಲ್ ಅಲ್ಲಿ ಇದ್ದೀವಿ. ನಮ್ಮ ಗೌತಮ್ ನೋಡಿ ಸಾಂಬಾರ್ ಬಿಸಿ ಮಾಡ್ತಾ ಇದ್ದಾನೆ. 9 ಗಂಟೆ ಆಯ್ತು ಟೈಮು. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಿರ್ಮಲ್ ಟೋಲ್ ಹತ್ರ ಸೈಡ್ಗೆ ಹಾಕಿದ್ದೀನಿ. ನಮ್ ರವಿ ಎಲ್ಲಾರ್ಗು ಊಟ ಬಡಿಸ್ತಾ ಇದ್ದಾನೆ. ಸಾಂಬಾರ್ ತಗೊಳ್ಳಿ. ಊಟ ಮಾಡಿದ್ದಾಯ್ತು. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ ರವಿದು ಡ್ಯೂಟಿ, ನನ್ನ ಡ್ಯೂಟಿ ಸ್ಟಾಪ್ ಹೋಯ್ನ. ನಾನು ಆರಾಮ್ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು. ರವಿ ದೊಡ್ಡ ಡೌನ್ ಇದ್ದಾವೆ ನಿರ್ಮಲಿಂದ ಮುಂದಕ್ಕೆ. 60 ಒಳಗೆ 60 ಮೇಲೆ ಬಿಡಕ್ಕೆ ಹೋಗ್ಬೇಡ. ನಿಧಾನ ಆರಾಮಾಗಿ ಹೋಗಿ ಗೇರಲ್ಲೇನೆ, ಏನು ಟೆನ್ಷನ್ ಇಲ್ಲ. ರೋಡ್ ಎಲ್ಲ ಗೊತ್ತಿಲ್ಲ, ಕನ್ಫ್ಯೂಸ್ ಆಯ್ತು ಅಂದ್ರೆ ಇಲ್ಲೇ ಪಕ್ಕದಾಗೆ ಇರ್ತೀನಿ, ಎದಾಳ್ಸು. ಏನೋ ತಮ್ಮ, ನೀನೇನ್ ಮಾಡ್ತೀಯ ಕೂತ್ಕೊಂಡು? ನಿದ್ದೆ ಬಂದ್ರೆ ಮಲಕ್ಕ ಬಿಡ್ಬೇಕು. ಕೂತ್ಕೊಂಡು ತೂಗುಡಿಸ್ಕೂಡ್ದು ಹೇಳ್ಬಿಟ್ಟು. ನಿದ್ರೆ ಬಂದ್ರೆ ನಿದ್ರೆ ಬರ್ತಾ ಇತ್ತು ಮಲಕ್ಕಂತೀನಿ ಅಂತ ಹೇಳ್ಬಿಟ್ಟು ಮಲಕ್ಕ ಬಿಡು. ನಮ್ಗೇನ್ ಬೇಜಾರಿಲ್ಲ, ನಾವು ಓಡಿಸ್ಕೊಂತೀವಿ. ಕೂಡ್ಕೊಂಡು ತೂಗುಡಿಸೋದು ಮಾತ್ರ ಮಾಡಬೇಡ. ಓಕೆನಾ? ಚಳಿ ಆದ್ರೆ ಕರ್ಟನ್ ಬಿಡು ಸೈಡ್ದು. ಸ್ನೇಹಿತರೆ, ಈ ವಿಡಿಯೋ ಎಂಡ್ ಮಾಡೋ ಸಮಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ತರ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.